ಹಾಯ್ ಹೆಲೋ ಗೈಸ್, ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಚಾನಲ್ನಾಗ ಫಸ್ಟ್ ಕ್ಲಾಸ್ ಆಗಿ ದಾಬಾ ಸ್ಟೈಲ ಬೆಂಡಿ ಮಸಾಲ ಮಾಡತ್ತೀವಿ. ಹೆಂಗೆ ಮಾಡೋದತ್ತ ಬರೀ ತೋರಿಸ್ತೀನಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರಿದ್ರೆ ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಫಸ್ಟಿಗೆ ನಾವು ಬೆಂಡಿ ಫ್ರೈ ಮಾಡ್ಕೊಳ್ಳೋಣ ಬರ್ರಿ. ಈಗ ನೋಡ್ರಿ, ಒಂದು ಪ್ಯಾನ್ ಒಳಗೆ ಎಲ್ಲ ಬೆಂಡಿ ಹಾಕೊಂಡು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ಕೆಂಪು ಖಾರ ಹಾಕಿ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬರ್ರಿ. ಈಗ ಫುಲ್ ಬೆಂಡಿ ಕಲರ್ ಫುಲ್ ಚೇಂಜ್ ಆಗೋ ಮಟ್ಟ ಎಣ್ಣೆಗೆ ನಾವು ಫ್ರೈ ಮಾಡ್ಕೊಳ್ಳೋಣ ಬರ್ರಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ಗೆ. ಈಗ ನೋಡ್ರಿ, ಫುಲ್ ಕಲರ್ ಚೇಂಜ್ ಆಗೋ ಮಟ್ಟ ಎಣ್ಣೆಗೆ ಫ್ರೈ ಮಾಡ್ಕೋತೀವಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಅದಕ್ಕೆ ಫುಲ್ ವಿಡಿಯೋ ನೋಡ್ರಿ. ವಿಡಿಯೋ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದು ಫ್ರೈ ಆಗೋ ಮಟ್ಟ ನೀವು ಅಂಕಮಟ್ಟ ಒಂದು ಮ್ಯೂಸಿಕ್ ಕೇಳ್ರಿ. ಈಗ ನೋಡ್ರಿ, ಸರಿಯಾಗಿ ಫ್ರೈನೂ ಆಗೈತಿ, ಹಾಗೆ ಕಲರ್ ಚೇಂಜ್ ಆಗೈತಿ. ಬರ್ರಿ ಈಗ ಇದು ಒಂದು ಪ್ಲೇಟ್ನಾಗ ತಗೊಳ್ಳೋನು. ಈಗ ನೋಡ್ರಿ, ಒಂದು ಪ್ಲೇಟ್ ಒಳಗೆ ತಗೊಳಕತ್ತೀವಿ. ಈಗ ನೋಡ್ರಿ, ಒಂದು ಮಿಕ್ಸಿ ಒಳಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಬರ್ರಿ. ಈಗ ನೋಡ್ರಿ, ಒಂದು ಪ್ಯಾನ್ ತೊಗೊಂಡಿನಿ. ಪ್ಯಾನ್ ಒಳಗೆ ಎಣ್ಣೆ ಹಾಕೊಂಡು ಜೀರಿಗೆ ಮತ್ತು ಸಾಸಿವೆ ಹಾಕೊಂಡು ಹಾಗೆ ಸಣ್ಣ ಪೀಸಾಗಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಹಾಕೊಂಡಿನಿ. ಈಗ ನೋಡ್ರಿ, ಇದು ಸರಿಯಾಗಿ ಎಲ್ಲ ಫ್ರೈ ಮಾಡ್ಕೊತೀನಿ ಎಣ್ಣೆಯಾಗ. ಉಳ್ಳಾಗಡ್ಡಿ ಕಲರ್ ಫುಲ್ ಚೇಂಜ್ ಆಗೋ ಮಟ್ಟ ಎಣ್ಣೆಗೆ ಫ್ರೈ ಮಾಡ್ಕೊತ ಇರ್ಬೇಕ್ರಿ. ಈಗ ಸರಿಯಾಗಿ ಎಲ್ಲ ಫ್ರೈ ಆಗೈತಿ. ಆಗ ನಾವು ಮೆಣಸಿನ್ಕಾಯಿ ಬೆಳ್ಳುಳ್ಳಿದು ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದು ಇದ್ರೊಳಗೆ ಸೇರಿಸ್ಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಅದಕ್ಕೆ ವಿಡಿಯೋ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಫುಲ್ ವಿಡಿಯೋ ನೋಡಿರಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಇನ್ನೂ ಸಪೋರ್ಟ್ ಮಾಡಿರಿ. ಈಗ ನೋಡಿರಿ, ಇದು ನಾವು ಹಾಕೊಳ್ಳತ್ತಿದ್ದ ಟೊಮೆಟೊ ಪೇಸ್ಟ್. ಟಮಾಟಿ ಕಟ್ ಮಾಡ್ಕೋದು ಮಿಕ್ಸರ್ ಜಾರ್ ಒಳಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿನಿ. ಪೇಸ್ಟ್ ಮಾಡ್ಕೊಂಡು ಇದ್ರೊಳಗೆ ಸೇರಿಸ್ಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು ಬರ್ರಿ. ಮನ್ಗಂಡು ದಾಬಾ ಸ್ಟೈಲ್ ಬೆಂಡಿ ಮಸಾಲೆ ಐತಿ. ಅದಕ್ಕೆ ಫುಲ್ ವಿಡಿಯೋ ನೋಡಿರಿ. ವಿಡಿಯೋ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಅದಕ್ಕೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಫುಲ್ ವಿಡಿಯೋ ನೋಡಿರಿ. ಈಗ ರುಚಿಯ ತಕ್ಕಟ್ಟು ಒಂದು ಸ್ವಲ್ಪ ಉಪ್ಪು, ಮನ್ಯಾಗ ಮಾಡಿದ್ದ ಗರಂ ಮಸಾಲ ಸೇರಿಸ್ಕೊಳಕತ್ತೀವಿ. ಸೇರಿಸ್ಕೊಂಡಾಗ ಈಗ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಈಗ ನೋಡ್ರಿ, ಸರಿಯಾಗಿ ಎಲ್ಲ ಮಿಕ್ಸ್ ಆಗೈತಿ. ಈಗ ಮ್ಯಾಲೆ ಒಂದು ಸ್ವಲ್ಪ ಮೊಸರು ಹಾಕ್ಕೋಬೇಕು, ಒಂದು ಗ್ಲಾಸ್. ನೋಡ್ರಿ, ಈಗ ಮೊಸರು ಹಾಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಮೊಸರು ಯಾಕೆ ಹಾಕ್ಕೋಬೇಕಂದ್ರೆ ಸ್ವಲ್ಪ ಟೇಸ್ಟ್ನು ಚಲೋ ಬರ್ತೈತಿ. ಇದು ಬೆಂಡಿ ಮಸಾಲ ಅಲ್ಲ, ಸೊ ದಾಬಾ ಒಳಗೆ ಹಿಂಗೆ ಮಾಡ್ತಾರೆ. ನಾವು ಇದು ಮನ್ಯಾಗ ಟ್ರೈ ಮಾಡಾಕತ್ತೀವಿ. ನೋಡ್ರಿ, ಈಗ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ಗೆ. ಈಗ ನೋಡ್ರಿ, ಸರಿಯಾಗಿ ಎಲ್ಲ ಮಿಕ್ಸ್ ಆಗೈತಿ. ಈಗ ನಾವು ಆಗಲೇ ಏನದು ಫ್ರೈ ಮಾಡ್ಕೊಂಡಿದ್ದು ಬೆಂಡಿ ಐತಲ್ಲ ಇದ್ರೊಳಗೆ ಸೇರಿಸ್ಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆಂದಾಗಿ ಇನ್ನೊಂದು ಸರಿ. ಈಗ ನೋಡ್ರಿ, ನಾವು ಮಿಕ್ಸ್ ಮಾಡ್ಕೊಳಕತ್ತೀವಿ. ಎಲ್ಲ ಚೆಂದಾಗಿ ಸ್ಮೆಲ್ ಹತ್ರ ಮಸ್ತ್ ಬರತೈತಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ಗೆ. ವಿಡಿಯೋ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಫುಲ್ ವಿಡಿಯೋ ನೋಡಿರಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಈಗ ನೋಡ್ರಿ, ಇದು ಚೆಂದಾಗಿ ಎಲ್ಲ ಮಿಕ್ಸ್ ಮಾಡಾಕತ್ತೀವಿ. ಇದು ಮಿಕ್ಸ್ ಮಾಡೋ ಮಟ್ಟ ನೀವು ಒಂದು ಸಾಂಗ್ ಕೇಳ್ರಿ. ಈಗ ಇದು ಸರಿಯಾಗಿ ಎಲ್ಲ ಮಿಕ್ಸ್ ಆಗೈತಿ. ಈಗ ಒಂದು ಮ್ಯಾಲೆ ಹತ್ತಿಲ್ಲ ಅಂದ್ರೆ 15 ನಿಮಿಷ ಮಟ್ಟ ಏನರ ಮುಚ್ಚಿರಿ. ಈಗ ನೋಡ್ರಿ, ನಾವು ಹತ್ತಿಲ್ಲ ಅಂದ್ರೆ 15 ನಿಮಿಷ ಮಟ್ಟ ಮುಚ್ಚಿರಿ. ಈಗ ನೋಡ್ರಿ, ಎಷ್ಟು ಚಂದ ಕುದಿಯಾಕತ್ತೈತಿ. ಸ್ಮೆಲ್ ಹತ್ರ ಮಸ್ತ್ ಬರತೈತಿ. ಟೇಸ್ಟ್ನು ಹಾಗೆ ಚಲೋ ಇರ್ತೈತಿ. ನೀವು ನಿಮ್ಮ ಮನ್ಯಾಗ ಮಾಡ್ಕೊತೀನ್ರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್, ಸಪೋರ್ಟ್, ಲೈಕ್, ಕಮೆಂಟ್ ಎಲ್ಲ ಮಾಡಿರಿ. ಈಗ ಇನ್ನೂ ಒಂದು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೊಳಕತ್ತೀವಿ. ಇದಕ್ಕೆ ಭಾಳ ಅಂದ್ರೆ ಭಾಳ ಮಿಕ್ಸ್ ಮಾಡ್ಬೇಕು ಚೆಂದಾಗಿ. ಅದಕ್ಕೆ
ಈಗ ಮ್ಯಾಲೆ ಕೊತ್ತಂಬರಿ ಸೇರಿಸ್ಕೊಳಕತ್ತೀವಿ. ಕೊತ್ತಂಬರಿ ಹಾಕೊಂಡು ಚೆಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ನಾವು ಯಾವುದೇ ಒಂದು ಬಾಜಿ ಮಾಡಿದ್ರು ಅಂದ್ರೆ ಲಾಸ್ಟಿಗೆ ಹತ್ರ ಕೊತ್ತಂಬರಿ ಮೇನ ಬೇಕೇ ಬೇಕಾ. ಈಗ ನೋಡ್ರಿ ಚೆಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳತ್ತೀನಿ. ನೋಡ್ರಿ ಫೈನಲಿ ನಮ್ದು ಧಾಬಾ ಸ್ಟೈಲ್ ಬೆಂಡಿ ಮಸಾಲ ರೆಡಿ ಆಗೈತಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ ಹೊಸಬ್ರಿದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ವಿಡಿಯೋ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ, ಫುಲ್ ವಿಡಿಯೋ ನೋಡಿರಿ. ಹಾಗೆ ಇದು ಪಲ್ಯ ನಿಮ್ಮ ಮನ್ಯಾಗ ನೀವು ಮಾಡ್ಕೊತೀನ್ರಿ. ಹಾಗೆ ಇದು ಹೆಂಗಾಗೈತತ್ತ ನಮಗೂ ಒಂದು ಕಾಮೆಂಟ ಲೈಕ್ ಮಾಡಿ ಹೇಳ್ರಿ. ಟಾಟಾ, ಮುಂದಿನ ವಿಡಿಯೋನಾಗ ಸಿಗೋನು.